ನೋಡಿ ಗೈಸ್ ತಳ್ತಾವನೆ ಗಾಡಿ. ಹೆಂಗ ನಮ್ಮ ಹುಡುಗ ಸಿಕ್ತಲ್ಲ ಬತಾವ್ ನೋಡಿ, ಅವ್ನು ತಳ್ಕೊಟ ಅವ್ನು ಈಗ ಹೋಯ್ತಾ ಇದ್ದೀರಿ. ಗುಡ್ ಬಾಯ್. ಓರಿಯೋ ಬಿಸ್ಕೆಟ್ ಆಗ್ತಾ ಲುಡಿಯಲ್ಲಿ ಈಗ ನೋಡ್ರೆ ನನಗೆ ಎಲ್ಲ 150ಗೆ ಸೆಲೆಬ್ರೇಷನ್ ಮಾಡ್ತಿರ್ಬೇಕು ಅಂತ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇದೆ. ಸಂಜಯ್ಗೆ ಸೀರೆ ಹುಟ್ಟಿಸ್ತಾವೆ ನೋಡಿ. ಅಭಿಮಾನಿಗಳೇ ನಮ್ಮನೆ ದೇವರು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮಧು ಶೆಟ್ಟಿ ಯೂಟ್ಯೂಬ್ ಚಾನಲ್. ಮಧುವ್ರು ನೋಡಿ ಬೆಳ್ಳುಳ್ಳಿ ಬಿಡ್ತಾರೆ. ಕಾಲೇಜ್ ಫಂಕ್ಷನ್ಗೆ ಅಂತ ಹೋಯ್ತಾವೆ. ಸಂಜೆ ಗಾಡಿ ಬಿಡೋ ಖಾಲಿ ಆಗ್ಬಿಟ್ಟು ಹಂಗೆ ಆರ್ತೈತೆ. ಹೋಯ್ತವ ಆಫೆ ಆಗೋಯ್ತು. ತಳ್ಳು ಈಗ ಮುಚ್ಚ ತಳ್ಳು. ಎಲ್ಲ ಸ್ಟಾರ್ಟ್ ಆಗೋದು. ಹಾಕ್ಸ್ಕೊಬ, ನಾನು ನಡ್ಕೊಂಬಂದಿರ್ತೀನಿ. ಹೋಯ್ತು ಆಫ್ ಆಯ್ತಿತ್ತು ಕಳ. ಅದ್ ಯಾವ ಗಾಡಿ ಕೊಟ್ಕೊಳ್ಸೋಣ ಸಂಜಯ್? ಅಯ್ಯೋ ದೇವ್ರೈ, ಕಾಲೇಜ್ ಫಂಕ್ಷನ್ ಬೇಗ ಹೋಗೋದ ಅಂತ ಏಕಂತ ಫೋನ್ ಮಾಡ್ತಾವನೆ. ಇಲ್ಲಿ ನೋಡ್ರೆ ಪೆಟ್ರೋಲ್ ಖಾಲಿ. ನೀವು ನಂಬ್ಕೊಂಡು ಹೊಂಟೋದ್ರೆ ಅಷ್ಟೇ ಗೈಸ್, ಏನಿಲ್ಲ. ಒಂದು 500 ಮೀಟ್ರಲ್ಲಿ ಪೆಟ್ರೋಲ್ ಬಂಕ್ ಐತೆ, ಇಲ್ಲೇ ಆಫ್ ಆಗೋಗೈತೆ ಗಾಡಿ. ಗಾಡಿ ಗೈಸ್ ತಳ್ತಾವನೆ ಗಾಡಿ. ನಾನು ಇಲ್ಲಿ ನಿಂತ್ಕೊಂಡು ಬ್ಲಾಕ್ ಮಾಡ್ಕೊ ಹೋಯ್ತಾವನೆ, ಅವ್ನು ಗಾಡಿ ತಳ್ತಾವನೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಹೆಂಗ ನಮ್ಮ ಹುಡುಗ ಸಿಕ್ತಲ್ಲ ಬತಾವ್ ನೋಡಿ, ಅವ್ನು ತಳ್ಕೊಟ ಅವ್ನು ಈಗ ಹೋಯ್ತಾ ಇದ್ದೀರಿ. ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊ ಹೋಯ್ತೀವಿ ಈಗ. ನಿಮ್ಮ ಫ್ರೆಂಡ್ಗಳು ನಂಬ್ಕೊಂಡು ಯಾರು ಕರೆಸ್ಬೇಡಿ. ಪೆಟ್ರೋಲ್ ಖಾಲಿ ಆದ್ಮೇಲೆ ತಳ್ಬೇಕಾಯ್ತಿದೆ. ನಮ್ಮ ಕುಡ್ಕ ಮಾಸ್ಕ್ ಹಾಕೊಂಡು ಚಪ್ರಿ ತರ ಕಾಣ್ತಾವ್ ನೋಡಿ. ಇಲ್ಲಿ ಚಪ್ರಿ ಕಮೆಂಟ್ ಮಾಡಿ. ಈಗ ತಾನೇ ಸ್ಟೇಜ್ ಮೇಲೆ ಆಗಮಿಸಿರುವ ಏಕಾಂತರವರಿಗೆ ಸುಸ್ವಾಗತ. ಇಲ್ಲಿ ತುಂಬಾ ಮಾತಾಡ್ಬಿಡಿರಿ. ಅಲ್ಲಿ ಓಹೋ, ಜನ ಸಾಗರ. ಮಾತಾಡಿ, ಯಾರು ಮಾತಾಡ್ಬಿಡಿ. ಫಂಕ್ಷನ್ ಮುಂದೆ ಇತ್ತು ಅಷ್ಟೇ. ಆಗಲೇ ಡ್ಯಾನ್ಸ್ ಮಾಡ್ದು, ನೀವು ಸುಮ್ಮನೆ ಈಗ ಎಲ್ಲ ಖಾಲಿ ಆದ್ಮೇಲೆ ಹೇಳ್ತಾನೆ. ಆಗ ಡ್ಯಾನ್ಸ್ ಮಾಡಿದ್ದೀವಿ ಗೈಸ್, ಡ್ಯಾನ್ಸ್ ಮಾಡ್ದು. ಹ್ಞೂ ಆಗೈತದ. ಇಮೋಷನಲ್ ಡ್ಯಾಮೇಜ್. ಸ್ಟೆಪ್ ಮಾಡ್ತಾಯಿತ್ತು. ನಾನಂತೂ ಹುಚ್ಚ ಕುಡ್ದಂಗೆ ಕುಡ್ದೆ. ಗೈಸ್ ಗುಡ್ ಬಾಯ್. ಹೋಗ್ಬಿಡೋದು ರಾಕಿಲ್ವತ್ತೇನು ಗೈಸ್, ಏಕಂತೂ ಇಲ್ಲೊಂದು ನಾಯಿ ಬಂದೈತೆ, ಅದಕ್ಕೆ ಬಿಸ್ಕೆಟ್ ತಗೊಂಡಾಗ್ತಾ. ಓರಿಯೋ ಬಿಸ್ಕೆಟ್ ಆಗ್ತಾ ಲುಡಿಯಲ್ಲಿ. ಕಿಸ್ ಮಾಡ್ತಾ ಇದ್ದೆ, ಕಿಸ್. ಇಲ್ಲಿ ತಿಂತ ನಾಯಿಗೆ ಅಂತ ತಗೊಂಡು ಅವನೇ ತಿಂತವನೇ. ಇದು ಹಾಕ್ತೇನೆ ನೋಡಿ. ಹತ್ತಿಲ್ಲ ನಾನು ನೋಡ್ಲಿ ಹುಡ್ದು ಬಿಡ್ತೀನಿ. ಎತ್ತಿ ಎಷ್ಟು ಅಮಾಯಕ ಹುಡ್ಗ ಬಿಡ್ರಲ್ಲ. ತೆಗಿರಲ್ಲ, ನಿಮಗೆ ಗೊತ್ತಾಗಲ್ಲ. ಕರಲ್ಲ ಮತ್ತೆ ಕರಲ್ಲ. ಹಾಯ್ ಗೈಸ್, ಹೌ ಆರ್ ಯು? ಐ ಆಮ್ ಫೈನ್. ವೆಲ್ಕಮ್ ಬ್ಯಾಕ್ ಟು ಮಧು ಶೆಟ್ಟಿ ಯೂಟ್ಯೂಬ್ ಚಾನಲ್. ಗೈಸ್, ನಮ್ ಕುಡ್ಕೊಂಡ್ಗೆ ಅವ್ರ ಹುಡುಗಿ ಕೈ ಕೊಟ್ಬಿಟ್ಟವಳ ಅಂತ ಅದಕ್ಕೆ ಹಿಂಗೆ ಕೂತವನೆ. ಏನ್ ನಮಗ್ ಬೆಲೆ ಇಲ್ವಾ? ಅಷ್ಟೊತ್ತಿಂದ ಕಾಯ್ತಾ ಇದೀವಿ. ನಾಯಿ ತಿಂತದೆ ಅಂತ ಬಿಸ್ಕೆಟ, ಓರೆ ಬಿಸ್ಕೆಟ ತಿಂತೇನ? ಅದು ನಮ್ಗೆ ಗೊತ್ತದೆ ನೋಡಿಲಿ. ಓರೆ ಬಿಸ್ಕೆಟ್ ಬೆಲೆ ನಮ್ಗೆ ಗೊತ್ತು. ಆ ನಾಯಿಗೆ ನಿಯತ್ತು ನಿನಗಿಲ್ಲ. ಅದಕ್ಕೆ ನಿಯತ್ಗೆ ತಿಂದಿಲ್ಲ. ನಮ್ಮನ್ ಬಿಟ್ಟಿ ಲವರ್ ಜೊತೆ ಓಡಾಡೋದು ಇವನು. ಹೊಸಿ ಎಲ್ಲ ಕಣಪ್ಪ. ನಮ್ಮನ್ ಡ್ರಾಪ್ ಹಾಕು ಬೈಕಲ್ಲಿ ಅಂತ ಆಗಲ್ಲ, ಆದ್ರೆ ಹುಡುಗಿರ್ ಮಾತ್ರ ಹೊಡೈತಾರೆ. ಯಾವಾಗಪ್ಪ ಕೇಳಿದೀನಿ, ನನ್ ಬೈಕ್ ತಂದಿಲ್ವಲ್ಲ? ಈಗ ಬೈಕ್ ತಂದಾಗ ಹೇಳಿದ್ ನಾನು. ಹೇಳು, ನಮಗ್ ಬೆಲೆ ಇಲ್ವಾ? ಇಲ್ಲ. ಏನ್ ಬೈಕ್ ತಂದಾಗ ಬಿಟ್ಕೊಟ್ಟಿಲ್ಲ. ಬೆಲೆನೇ ಇಲ್ಲ ನಮ್ಗೆ. ಹೋಗಿ ಕಡೆಗೆ ಕಡ್ದಿ. ಗೈಸ್, ಇವತ್ತು
ನಮ್ಮ ಏಕಂತ ಹುಡುಗಿ ಆಗ್ಬಿಟ್ಟು ಪ್ರಪೋಸ್ ಮಾಡಕ್ ಗೊತ್ತ ನನಗೆ. ಆಯ್ತು ಪ್ರಪೋಸ್ ಮಾಡು. ಫೋನ್ ಬರ್ತದ ಕೊಡ. ಮಾಡ್ತೀನಿ ಪ್ರಪೋಸ್. ಲವ್ ಯು ಮಧು. ಐ ಹೇಟ್ ಯು. ಗೈಸ್ ಇವತ್ತು ಏಕಂತ ಅವ್ರ ಹುಡುಗಿ ಬರ್ಡೇ, ಅದಕ್ಕೆ ಕೇಕ್ ಹಾಕ್ ಬಂದವ್ರೆ. ಇವತ್ತು ನಮ್ ಗೈಸ್ ಇವರು ಇಷ್ಟು ಮಟ್ಟಿಗೆ ಆಡ್ತಿರೋದು ನೋಡ್ರೆ ನನಗೆ ಎಲ್ಲ 150ಗೆ ಸೆಲೆಬ್ರೇಷನ್ ಮಾಡ್ತಿರ್ಬೇಕು ಅಂತ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇದೆ. ಯಾವ ಬೋಳಿ ಮಗ ಹೇಳಿದ್ರಿ? ನನಗೆ ಅನ್ನಿಸ್ತೈತೆ. ನಾನು ಮನದಾಳದ ಮಾತಲ್ಲಿ ಅದೇ ಅನ್ಕೊಂಡಿದ್ದೀನಿ. ಇನ್ನು ಡಿಸೈಡ್ ಆಗಿಲ್ಲ ಹುಡುಗಿ ಅಂತ ಹೇಳಿದ್ದಾನೆ ಏಕಾಂತು. ಹನ್ನೆರಡಿಗೆ 99% ನನ್ನ ಪ್ರಕಾರ ನನಗೆ ಸೆಲೆಬ್ರೇಷನ್ ಮಾಡೋಕ್ಕೆ 150ಗೆ ಫಾಲೋವರ್ಸ್ ಇದೆ. ಅದಕ್ಕೆ ಅಂತ ಅನ್ಕೊಂಡಿದ್ದೀನಿ. ನೋಡೋದ ಹುಷಾರು ಬೇರೆ ಇಲ್ಲ. ನೋಡದ ಗೈಸ್ ಹೇಳಿಲ್ವಾ ಗೈಸ್ ನಾನು ಆಲಯ ಇವ್ ಯಾರು ಬಾಯ್ಬಿಟ್ಟಿಲ್ಲ. ಹೇಳಿಲ್ವಾ ನಾನು ಇದಕ್ಕೆ ಅಂತ? ನಮಗೆಲ್ಲ ಗೊತ್ತಾಗೋಯ್ತು. ಹೇಳ್ದೆ ಹೇಳಿಲ್ವಾ ನಾನು? ಇನ್ನೂ ಡಿಸೈಡ್ ಆಗಿಲ್ಲ, ಈಗ ಡಿಸೈಡ್ ಆಯ್ತು. ಕನ್ಫರ್ಮ್ ಆಯ್ತು. ಬನ್ನಿ ಸೆಲೆಬ್ರೇಟ್ ಮಾಡೋಣ. ಇವನು ಹೇಳ್ತಿಲ್ಲ, ಇವ್ನು ಹೇಳ್ತಿಲ್ಲ. ಇವ್ನು ನೋಡಿದ್ರೆ ಇವ್ರು ಹುಡುಗಿ ಬಂದಕ್ಕೆ ಅಲ್ಲಿ ಕಡೆ ಕಾಯ್ಬೇಕಂತೆ. ಗೈಸ್ ನಿಮ್ಮ ಪ್ರೀತಿ ಸಪೋರ್ಟ್ ಇಂದ ಈಗ ನನಗೆ 150K ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಕಂಪ್ಲೀಟ್ ಆಗಿದೆ. ಅದಕ್ಕೋಸ್ಕರ ಸೆಲೆಬ್ರೇಷನ್ ಮಾಡ್ತಾರೆ ಫ್ರೆಂಡ್ಸು. ಕಂಗ್ರ್ಯಾಚುಲೇಷನ್ ಮಧು. ಸಾಕಾಗಲ್ಲ, ಇನ್ನೂ ಜಾಸ್ತಿ ಕಂಗ್ರ್ಯಾಚುಲೇಷನ್ಸ್ ಮಚ್ಚಾ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಬೇಡ ನೋಡ್ಲಿ ಬಿಡ. ಇಲ್ಲ ಇಲ್ಲ ಆ ಥರ ಎಲ್ಲ ಇಲ್ಲ. ಜನಗಣ ಮನೆ ಅಧಿನಾಯಕ. ಗೈಸ್ ಕೇಕ್ ಕಟ್ ಮಾಡ್ತಾನೆ. ಟಿಶ್ಯೂ ಇಸ್ಕೊಬರಾಗೋ. ಟಿಶ್ಯೂ ಇಸ್ಕೊಬನ್ನಿ. ಹೋಗ ಟಿಶ್ಯೂ ಅಲ್ಲೇ ಕಂಗ್ರ್ಯಾಚುಲೇಷನ್. ಗೈಸ್ 150K ಸೆಲೆಬ್ರೇಷನ್ ಮುಗೀತು. ಮನೆಗೆ ಹೋಗ್ತೀವಿ. ಸ್ಪ್ರೇನಾ ಇಲ್ಲ ಸ್ಪ್ರೇ ಏನಿಲ್ಲ ಅಲ್ಲಿ. ಹಳೆ ಸ್ಟಾಕ್ ತಗೊಂಡ್ಬಿಟ್ಟು ಹೊಡೆದ ಕರೆನೇ ಹೋಯ್ತು. 150 ಇರೋದು 1 ಮಿಲಿಯನ್ ಆಗಲಿ. ಎಲ್ಲ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು. ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ. ಫಾಲೋ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಸಪೋರ್ಟ್ ಮಾಡ್ತಾ ಇದ್ರೆ, ಹಾಗೆ ಯೂಟ್ಯೂಬ್ ಚಾನಲ್ ಐತಿ, ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ ಅಂತ ಗೈಸ್. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಿಮ್ಮಿಂದ ನಾವು ಅಭಿಮಾನಿಗಳೇ ನಮ್ಮನೆ ದೇವ್ರು. ಗೈಸ್ ಹುಷಾರಿಲ್ಲ, ಅದಕ್ಕೆ ನಾನು ಕೇಕ್ ತಿನ್ನಲ್ಲ. ಅವರೇ ತಿಂತಾರೆ. ಚೆನ್ನಾಗಿರ್ಲಿ ನನಗೆ. ನಮ್ಮ ಹುಡುಗರು ಚೆನ್ನಾಗಿರ್ಬೇಕು ಯಾವತ್ತೂ. ಕಾಣ್ತಾ ಇರ ಮನಸ್ ಬೆಳ್ಳ ಕಂಡು ಮೈಸೂರು ಸ್ಯಾಂಡಲ್ ಸೋಪ್ ಹಾಕಿ 9 ಸಲ ತೊಳೆದ್ಬಿಟ್ಟಿದ್ವಿ ಮೊಖನ. ನಮ್ ಕುಡ್ಕ ಏನೇ ಹಾಲಿಂದ ಕುಡ್ಕ ಬಂದ್ಬಿಟ್ಟು ಏನೇನ ಮಾತಾಡ್ತಾನೆ. ಗೈಸ್ 150K ಹಾಕಿರೋದಕ್ಕೆ ಅವನಿಗೆ ಎಣ್ಣೆ ತಗೊಡ್ಬೇಕಂತೆ. ಏನ ಎಣ್ಣೆ ಬೇಕಾ ನಿನ್ಗೆ? ಈಗ 150K ಕೇಕ್. ಈಗ ಮದುವರು ಎಣ್ಣೆ ಪಾಟಿ ಕೇಕ್ ಉಳಿಸಿರೋದಕ್ಕೆ ಮದುವರಿಗೆ 150K ಆಗಿರೋದಕ್ಕೆ ಹಿಂಗೆ ಸಪೋರ್ಟ್ ಮಾಡಿ. ಕಾಸು ಕೊಟ್ಟಿರೋದು ಯಾರು ಕೇಕ್ಗೆ? ಕಾಸು ಕೊಟ್ಟಿದ್ದು ಯಾರು? ನೋಡೋದ್ ಮುಖ್ಯ ಅಲ್ಲ, ಕುಯ್ಸಿರೋದ್ ಮುಖ್ಯ. ನಾನು ಪಾಪ ಬಿಡು ಕೇಕ್ ನೋಡ್ಬಿಟ್ಟು ಹೋಗಾಯ್ತು. ತಿನ್ಕೊಂಡು ಹೋಯ್ತೀನಿ ನಾನು. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ
ಗೈಸ್ ಬನ್ನಿ ಕೇಕ್ ತಿನ್ನಿ, ಬನ್ನಿ ಒಂಚೂರು ತಿನ್ಕೊಳಗೆ, ಗೈಸ್ ಒಂಚೂರು ತಿನ್ಕೊಳಗೆ. ಇವನ್ ತರ ಅಲ್ಲಿ ಯಾರ ತರ ಕಿಪ್ಪಿ ಕೀರ್ತಿ ಅಲ್ಲ ಇದು ಯಾವ ಸಾಂಗ್ ಅದು? ಫಸ್ಟ್ ಹೇಳ್ರಲ್ಲ, ನೀ ಬಂದ ಮೇಲೆ ಬಾಕಿ ಮಾತನು. ಅವಾಗ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಗೈಸ್ ಬೇಡ ಬೇಡ ಅಂದ್ರು ಹಿಂಸೆ ಮಾಡ್ಕೊಟ್ಟವ್ರೆ, ಅದಕ್ಕೆ ತಿನ್ಬಿಡ್ತೀನಿ. ನನ್ಗೆ ಏನಾರ ಕೇಕ್ ತಿಂದು ನಾನು ಸತ್ಕೈತು ಅಂದ್ರೆ ಇವರೇ ಜವಾಬ್ದಾರಿ. ನನ್ನೇ ಸತ್ತೋಗಂತಾರೆ ಗೈಸ್. ಈಗ ಏಕಂತವ್ರದ್ದು ಲೇಔಟ್ ಬಂದಿದ್ದೀವಿ, ರೀಲ್ಸ್ ಮಾಡೋದಂತ ಒಂದು ಕಾಮಿಡಿ ರೀಲ್ಸ್ ಮಾಡ್ತೀವಿ. ಅದನ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಇಲ್ಲಾಂದರೆ ಬ್ಲಾಗ್ ಕೊಡಾದ್ಮೇಲೆ ಅಪ್ಲೋಡ್ ಮಾಡಿರ್ತೀನಿ. ನಾನು ಇನ್ಸ್ಟಾಗ್ರಾಮ್ನ ಹೋಗಿ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡ್ಕೊಳ್ಳಿ ಫಾಲೋನ. ಗೈಸ್ ಈ ಜಾಗದಲ್ಲಿ ನಾವು ಸತ್ರೂ ಯಾರೇ ಬಂದಿದ್ರು ಯಾವಾಗಲೂ ಇಲ್ಲಿ ನೀರು ಉಗ್ತಾ ಇರುತ್ತೆ ಗೈಸ್. ಅದೇ ನೀರು ಯಾವಾಗಲೂ ಇರುತ್ತೆ ಇಲ್ಲಿ. ನೀರನ್ನ ಬಿಟ್ಬಿಟ್ಟವ್ರೆ ಇವ್ರು, ಒಳಗೆ ಬಿಟ್ಟವ್ರೆ ನೀರು. ತೋರಿಸ್ತೀವಿ ನೋಡಿ ಗೈಸ್. ಅಲ್ಲಿ ಹೋಯ್ತಾ ಎನಿ ಟೈಮು 24 ಅವರ್ಸು 365 ಡೇಸು ಶತಮಾನ ಕಾಲ ಗಂಟ ನಾವು ಬದುಕಿದ್ದಾವೋ ಇಲ್ವೋ ಹೇಳೋಕ್ಕೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀನು ನೋಡಿದಾಗೆಲ್ಲ ನೀರು ಬರ್ತಾ ಇರುತ್ತೆ ಭೂಮಿ ಒಳಗಡೆಯಿಂದ. ದಿಸ್ ಈಸ್ ನೇಚರ್. ಈ ಬ್ಲಾಗ್ನ ಇವತ್ತು ಮಾಡ್ತಾಯಿದ್ದೀನಿ, ನೆನ್ನೆ ಮುಗೀತು ಫಂಕ್ಷನು, ಇವತ್ತು ಮಾಡ್ತಾಯಿದ್ದೀನಿ. ಆಯಿತಾ? ನೆನ್ನೆ ಆಗಿದ್ದು. ಈ ಬ್ಲಾಗು ಅಪ್ಲೋಡು ಇನ್ನೊಂದು 2-3 ದಿನ ಲೇಟ್ ಆಯ್ತಿದೆ. ಅಪ್ಲೋಡ್ ಮಾಡ್ತೀನಿ ನೋಡಿ ಯಾವಾಗ. ಹೇಳು ಗಾಂಜಾ ಗಾಂಜಾ ಅಂತ. ಗೈಸ್ ನಮ್ಮ ಮಕ್ಕಳು ಮಾಡೋದು ಒಂದೊಂದು ಚಿಕ್ಕಾಗಿ ಆಡಂಗೆ ಆಡ್ತಾರೆ ನೋಡಿ. ಇಲ್ಲಿ ನೋಡಿ ಹೆಂಗೆ ಕೂತವ್ರೆ ಗೈಸ್. ನೋಡಿ ಇದ್ರ ಮೇಲೆ ಕೂತ್ಕೊ ಹೋಯ್ತಾ ಇದ್ದೀನಿ ಅಂತ ಹೇಳ್ತಾವ್ರೆ. ಬಿಡಿಸ್ಬಿಟ್ಟು ಕಡ ಇಳಿತೀರಿ ಗೈಸ್. ನಾವು ಒಂದು ರೀಲ್ ಶೂಟ್ ಮಾಡಕ್ಕೆ ಸಂಜಯ್ಗೆ ಸೀರೆ ಹುಟ್ಟಿಸ್ತಾವೆ ನೋಡಿ. ಹುಡುಗಿರ್ ತರ ಮಾತಾಡ ಕೇಳಿಸ್ಬೇಕು. ಎಲ್ಲಿ ನೆರ್ಗಡಿಗೆ ಹೋಗಿಲ್ಲ ಯಾಕಂತ ಅಷ್ಟು ಚೆನ್ನಾಗಿ ನೆರ್ಗಡಿತಾ ಇದೆ. ಮೊದ್ಲು ಬಟ್ಟೆ ಅಂಗಡಿ ಕೆಲಸ ಮಾಡ್ತಿದ್ದ ಗೊತ್ತಿಲ್ವ ನಿಂಗೆ? ಇಲ್ಲ ಹುಡುಗಿ ಚೆನ್ನಾಗಿ ಮಾಡ್ತಾರೆ. ಟ್ರೈನಿಂಗ್ ಐತೆ ನನ್ನ ಮುಂದಿನ ಪೀಳಿಗೆಗೆ ಒಳ್ಳೇದಾಗಲಿ. ಮುಂದಿನ ಪೀಳಿಗೆಗೆ. ಹಂಗಾರೆ ಹುಡುಗಿ ಸಿಗ್ದವ್ರೆ ನೀನೇ ಹುಡುಗಿ ತರ ಸ್ಯಾರಿ ಹಾಕ ಮದುವೆ ಐತಿಯಾ? ನಾವು ವಿಡಿಯೋ ಶೂಟ್ ಮಾಡ್ತಾ ಇದ್ರೆ ಅವ್ನು ನೋಡಿ ಹೆಂಗ್ ನಿಂತವಲ್ಲಿ. ಬಿಂಕದ ಸಿಂಗಾರಿ ಮೈ ಡೊಂಕಿನ. ಗೈಸ್ ಈ ರೀಲ್ ಹೋಗ್ಬಿಟ್ರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಬ್ಲಾಗ್ಗೂ ಮುಂಚೆನೆ ಅಪ್ಲೋಡ್ ಮಾಡಿರ್ತೀನಿ. ಹೋಗಿ ನೋಡಿ ಹೆಂಗೆ ಎಲ್ಲಿ ಸೀರೆ ಉಟ್ಸಿ ಸುಸ್ತಾಯ್ತು. ಶೂಟ್ ಮಾಡಗಂಟ 2 ಅವರ್ ಆಯ್ತು. ದೇವ್ರು ರೆಡಿ ಮಾಡಿದೀವಿ ನೋಡಿ ಇಲ್ಲಿ ಗೈಸ್. ಇದು ಮಾಮಿ. ಇದಕ್ಕೆ ನಾನು ID ಕಾರ್ಡ್ನ ತಾಳಿ ತರ ಹಾಕಿ ಈ ಮಾಮಿ ತಾವು ತಾಳಿ ಹಾಕಿದ್ದೀನಿ. ಸೂಪರ್ ಆಗೈತೆ. ಸಕ್ಕತ್ತಾಗಿರ್ತದೆ. ಎಡಿಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಹೋಗ್ಬಿಟ್ಟು ನೋಡಿ. ಆಮೇಲೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ ಬೈ ಬೈ, ಸಿ ಯು.